ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಫ್ರೆಂಡ್ಸ್, ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ನಾನು ಅಂದ್ಕೊಂಡಿದ್ದೀನಿ. ಫ್ರೆಂಡ್ಸ್, ಈರುಳ್ಳಿ ಸಾಂಬಾರು ಮಾಡೋದು ಹೇಗೆ ಅಂತ ನೋಡ್ಕೊಂಬರೋಣ ಬನ್ನಿ. ಫ್ರೆಂಡ್ಸ್, ಒಂದು ಕಟ್ಟು ಈರುಳ್ಳಿ ತೊಗೊಂಡಿದ್ದೆ, ಈರುಳ್ಳಿ ಹೂವು ತೊಗೊಂಡಿದ್ದೆ ನಾನು. ಅದನ್ನು ಚೆನ್ನಾಗಿ ತೊಳೆದು ಒಂದು ಕಟ್ ತೊಗೊಂಡಿದ್ದೀನಿ. ಅದನ್ನು ತೊಳೆದು ಉಪ್ಪು ಅರಿಶಿನ ಹಾಕಿ ತೊಳೆದು ಅದನ್ನು ಕಟ್ ಮಾಡ್ಕೊಂಡು ಬರೋಣ. ಅದರಲ್ಲಿ ಫ್ರೆಂಡ್ಸ್, ಈರುಳ್ಳಿ ಹೂವು ತಿನ್ನೋದ್ರಿಂದ ನಮಗೇನೆಲ್ಲ ಬೆನಿಫಿಟ್ ಇದೆ ಅಂತಂದರೆ ತುಂಬಾ ಅನುಕೂಲ ಐತೆ ಫ್ರೆಂಡ್ಸ್ ಇದರಲ್ಲಿ. ಫ್ರೆಂಡ್ಸ್, ಇದು ಎ ವಿಟಮಿನ್ ಇರೋದ್ರಿಂದ ಕಣ್ಣಿನ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಚರ್ಮ ಕಾಂತಿಯುತವಾಗಿರುತ್ತೆ. ನಮ್ಮ ಚರ್ಮ ರಕ್ಷಣೆಗೆ ಕಾಂತಿಯುತವಾಗಿರ್ಸೋಕ್ಕೆ ತುಂಬ ಹೆಲ್ಪ್ ಮಾಡುತ್ತೆ. ಮತ್ತು ಹಾರ್ಟ್ ಪ್ರಾಬ್ಲಮ್ ಇರೋರಿಗೆ ತುಂಬ ಇದಾಗುತ್ತೆ. ಕೆ ವಿಟಮಿನ್ ಇದೆ ಫ್ರೆಂಡ್ಸ್ ಇದರಲ್ಲಿ. ಕೆ ವಿಟಮಿನ್ ಇರೋದ್ರಿಂದ ನಮ್ಮ ಮೂಳೆಗಳು ಸ್ಟ್ರಾಂಗಾಗಿರುತ್ತೆ. ಇಮ್ಯುನಿಟಿ ಪವರ್, ಪ್ರತಿಯೊಂದು ರೋಗ ನಿರೋಧಕ ಶಕ್ತಿ ಬೇಕೇ ಬೇಕು. ಯಾವುದೇ ಒಂದು ಇದಾದರೂ ಚೇತರಿಸ್ಕೋಬೇಕಂದ್ರೆ ಇಮ್ಯುನಿಟಿ ಪವರ್ ಬೇಕು. ಆ ಇಮ್ಯುನಿಟಿ ಪವರ್ ಪ್ರಮಾಣ ಇದರಲ್ಲಿ ತುಂಬ ಇದೆ. ಇದನ್ನು ಸಿಕ್ಕಿದಾಗ ನೀವು ಬಳಸಿ ಅಡುಗೆಯಲ್ಲಿ. ಇದು ಶುಗರ್ ಪೇಷಂಟ್ಗಂತೂ ತುಂಬ ಹೇಳಿ ಮಾಡಿಸಿರೋ ಫುಡ್ಡು. ತುಂಬಾ ಇನ್ಸುಲಿನ್ ಬಿಡುಗಡೆ ಆಗುತ್ತೆ. ಸಕ್ಕರೆ ಪ್ರಮಾಣ ನಿಯಂತ್ರಿಸುತ್ತೆ, ಇನ್ಸುಲಿನ್ ಬಿಡುಗಡೆ ಮಾಡುತ್ತೆ ಇದು. ಹಾಗಾಗಿ ಇದನ್ನು ಪೇಷಂಟ್ಸ್, ಶುಗರ್ ಪೇಷಂಟ್ಸ್ ತಿಂದರೆ ಇದು ತುಂಬ ಹೆಲ್ಪ್ ಆಗುತ್ತೆ, ಅವರಿಗೆ ತುಂಬ ಅನುಕೂಲ ಆಗುತ್ತೆ. ಮತ್ತು ಮಲಬದ್ಧತೆ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಇದು ತಿನ್ನೋದ್ರಿಂದ. ಫೈಬರ್ ಅಂಶ ಹೆಚ್ಚಾಗಿರೋದ್ರಿಂದ, ಹೇರಳವಾದ ಫೈಬರ್ ಅಂಶ ಇದೆ ಇದರಲ್ಲಿ. ಇದು ಜೀರ್ಣಕ್ರಿಯೆಗೆ ತುಂಬ ಅನುಕೂಲವಾಗಿದೆ. ಅಜೀರ್ಣ ಆಗಲ್ಲ, ಜೀರ್ಣ ಚೆನ್ನಾಗಾಗುತ್ತೆ. ಮತ್ತು ಕರಳು ಬಾಧೆ ಎಲ್ಲ ಆಗ್ತಿರುತ್ತೆ. ಪದೇ ಪದೇ ಟಾಯ್ಲೆಟ್ಗೆ ಹೋಗ್ಬೇಕು ಅನ್ಸೋದು, ಮತ್ತು ವಾಮಿಟಿಂಗ್ ಆಗೋ ಅಂಥದ್ದು ಆ ಥರ ಎಲ್ಲ ಆಗ್ತಿರುತ್ತೆ ಕೆಲವ್ರಿಗೆ. ಅದೆಲ್ಲ ಕಡಿಮೆ ಆಗುತ್ತೆ ಫ್ರೆಂಡ್ಸ್ ಇದರಲ್ಲಿ. ಇದು ಆಸ್ತಮಾ ಪೇಷಂಟ್ಗಳಿಗೆ ತುಂಬ ಉಪಯೋಗ ಫ್ರೆಂಡ್ಸ್ ಇದು. ಆಸ್ತಮಾ ಪೇಷಂಟ್ಗಳಿಗೆ ಈಗೇನಾದರೂ ಕಫ ಎಲ್ಲ ಬಂದಿದ್ದರೆ ಜೇನುತುಪ್ಪದಲ್ಲಿ ಇದನ್ನು ಹಾಕ್ಕೊಂಡು ಈರುಳ್ಳಿ ರಸನ ತೆಗೆದು ಕುಡಿತಾರೆ. ಆಮೇಲೆ ಈರುಳ್ಳಿ ಸೂಪ್ ಕುಡಿದು ಮಲಗೋದ್ರಿಂದ, ರಾತ್ರಿ ಮಲಗೋಕ್ಕೆ ಮುಂಚೆ ಈರುಳ್ಳಿ ಸೂಪ್ ಕುಡಿದು ಮಲಗೋದ್ರಿಂದ ನಮಗೆ ಚೆನ್ನಾಗಿ ನಿದ್ದೆ ಬರುತ್ತೆ. ತೃಪ್ತಿಯಾದ ನಿದ್ದೆ ಬರುತ್ತೆ. ಒಳ್ಳೆ ಕಣ್ಣು ತುಂಬ ನಿದ್ದೆ ಮಾಡ್ಬೋದು. ನಿದ್ದೆ ಒಂದಿದ್ದರೆ ನಿದ್ದೆಯೇ ಆರೋಗ್ಯದ ಮೊದಲನೇ ಸ್ಟೆಪ್ಪು. ಅದು ನಿದ್ದೆ ಚೆನ್ನಾಗಿ ಮಾಡಿದ್ದೀವಿ ಅಂದರೆ ಅರ್ಧ ಆರೋಗ್ಯ ಅಲ್ಲೇ ಕಡಿಮೆ ಆಗಿರುತ್ತೆ. ಆರೋಗ್ಯ ವೃದ್ಧಿ ಆಗುತ್ತೆ ನಮಗೆ. ಹಾಗಾಗಿ ನಾವು ನಿದ್ದೆಗೆ ತುಂಬ ಪ್ರಾಶಸ್ತ್ಯ ಕೊಡಲೇಬೇಕು. ಕೆಲವರು ತುಂಬಾ ಹೇಳ್ತಾರೆ ನಿದ್ದೆ ಬರದೆ. ಇದನ್ನು ಸೂಪನ್ನು ಕುಡಿದು ಮಲಗೋಕ್ಕೆ ಮುಂಚೆ ಖಂಡಿತ ನಿದ್ರಾಹೀನತೆ ಕಡಿಮೆ ಆಗುತ್ತೆ ಫ್ರೆಂಡ್ಸ್. ಇದು ಮಲಬದ್ಧತೆ ನಿವಾರಣೆ ಆಗುತ್ತೆ, ಎಲ್ಲ ಆಗುತ್ತೆ. ಮತ್ತು ನೀವು ಸಾಂಬಾರಲ್ಲಿ ತುಂಬ ರುಚಿಯಾಗಿರುತ್ತೆ. ಏನೇ ಅಡುಗೆಗಳಿಗೆ, ಎಷ್ಟು ಅಡುಗೆಗಳಿಗೆ ನಾವು ಬಳಸ್ತೀವಿ ಇದನ್ನು. ಪ್ರತಿಯೊಂದು ಅಡುಗೆಗಳಿಗೂ ಬಳಸ್ತೀವಿ ಇದನ್ನು. ಹಸಿಯಾಗಿ ಇದನ್ನು ಕೋಸಂಬರಿ ಮಾಡ್ಕೊಂಡು ತಿನ್ಬೋದು. ಹಸಿಯಾಗಿ ಈರುಳ್ಳಿನ ಅಗೆದು ತಿನ್ನೋದ್ರಿಂದ, ಒಂದು 5 ನಿಮಿಷ ಜಿಗಿದು ತಿನ್ನೋದ್ರಿಂದ ಹಲ್ಲುಗಳ ಆರೋಗ್ಯ, ಹಲ್ಲಲ್ಲಿ ಏನೇ ಬ್ಯಾಕ್ಟೀರಿಯಾಸ್ ಇದ್ರೂ ಸತ್ತೋಗುತ್ತೆ. ಆರಾಮಾಗಿ ಇದು ಮಾಡ್ಕೋಬೋದು. ಬನ್ನಿ ಫ್ರೆಂಡ್ಸ್, ನಾವು ಬೇಳೆ ಬೇಯಿಸ್ಕೊಂಡು ಬಂದಿದ್ದೀನಿ ಫ್ರೆಂಡ್ಸ್. ಈಗ ನಾನು ಒಂದು ಕಪ್ ಬೇಳೆನ 2 ವಿಸಲ್ ಹಾಕ್ಕೊಂಡು ಬಂದಿದ್ದೀನಿ. ಇದ್ರೊಳಗಡೆ ನಾನು ಏನೇನು ಹಚ್ಚಿಟ್ಟಿದ್ದೀನಿ, 2 ಆಲೂಗಡ್ಡೆ ತೊಗೊಂಡಿದ್ದೆ, ಅದನ್ನು ಮೇಲೆ ಸಿಪ್ಪೆ ತೆಗೆದು ಹಚ್ಚಿದ್ದೀನಿ. ಟೊಮೊಟೊ 3 ಟೊಮೊಟೊ ತೊಗೊಂಡಿದ್ದೀನಿ, ಅದನ್ನು ಹಚ್ಚಿದ್ದೀನಿ. ಮತ್ತು 1 ಕಟ್ಟು ಸ್ಪ್ರಿಂಗ್ ಆನಿಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಅದನ್ನು ಸೇರಿಸ್ತಾ ಇದ್ದೀನಿ. ಮೊದಲು ಅರಿಶಿನ, ಬೇಳೆ ಜೊತೆ ಅರಿಶಿನ ಮತ್ತು ಎಣ್ಣೆ ಸ್ವಲ್ಪ ಹಾಕ್ಬಿಟ್ಟು ಬೇಯಿಸ್ಕೊಂಡಿದ್ದೀನಿ. ಅದರೊಳಗಡೆ ಇದನ್ನು ಮತ್ತೆ ಇನ್ನೊಂದು ವಿಸಲ್ ಕೂಗಿಸ್ಕೋಬೇಕು. ಇದಕ್ಕೆ ಸ್ವಲ್ಪ ನಾನು ಎಣ್ಣೆ ಹಾಕ್ತೀನಿ ಅಷ್ಟೇ, ನೀರು ಬಿಸಿ ಆಮೇಲೆ ಸಾಂಬಾರು ಪುಡಿನೂ ಇದಕ್ಕೆ ಹಾಕ್ಕೋತೀನಿ. ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು ಹಾಕ್ಕೊತಾ ಇದ್ದೀನಿ. ಆಮೇಲೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕ್ಕೋತೀನಿ ಒಂಚೂರು. ಪುದೀನ ಸೊಪ್ಪು ಸ್ವಲ್ಪ ಇಟ್ಕೊತೀನಿ ಆಮೇಲೆ ಲಾಸ್ಟಲ್ಲಿ ಹಾಕ್ಕೊಳ್ಳೋಕ್ಕೆ. ಪುದೀನ ಕೊತ್ತಂಬರಿ 2 ಇದೆ. ಸಾಂಬಾರು ಪುಡಿ ಹಾಕ್ಕೋತಾ ಇದ್ದೀನಿ ಫುಲ್ಲು. ಎಷ್ಟು ಬೇಕೋ ಅಷ್ಟು ನಮಗೆ ಆ ಸಾಂಬಾರಿಗೆ ಎಷ್ಟು ಬೇಕೋ ಅಷ್ಟು ಸಾಂಬಾರು ಪುಡಿ ಹಾಕ್ಕೊಂಡು ಬಿಸಿ ನೀರು, ಕುದಿಸಿರೋ ನೀರು ಹಾಕ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್ ನಾನು. ಕುದಿಸಿರೋ ನೀರು ಹಾಕ್ಕೊಂಡ್ರೆ ಬೇಗ ಆಗುತ್ತೆ. ಹಂಗಾಗಿ ಟೈಮ್ ತೊಗೊಳಲ್ಲ. ಕುದಿಸಿರೋ ನೀರು ನಾನು ಹಾಕ್ತೀನಿ. ಹಾಕಿ 1 ವಿಸಲ್ ಕೂಗಿಸ್ಕೊಂಬರೋಣ. ಕೂಗಿಸ್ಕೊಂಡು ಒಗ್ಗರಣೆ ಕೊಟ್ಟರೆ ಇದಾಗುತ್ತೆ. ಬನ್ನಿ ಫ್ರೆಂಡ್ಸ್, ಕೂಗಿಸ್ಕೊಂಬರೋಣ ಫ್ರೆಂಡ್ಸ್. ಇದು ತಿನ್ನೋದ್ರಿಂದ ನಮಗೆ ತುಂಬಾ
ಮೂಳೆಗಳ ಶಕ್ತಿ ಹೆಚ್ಚುತ್ತೆ ಮತ್ತು ಆಸ್ತಮ ಪೇಷಂಟ್ಸ್ಗೆ ಆಸ್ತಮ ಖಂಡಿತ ಫುಲ್ಲು ಕಡಿಮೆ ಆಗೋಗುತ್ತೆ ಖಂಡಿತ. ಖಂಡಿತ ತಿನ್ನಿ ಫ್ರೆಂಡ್ಸ್. ಇದು ಒಂಚೂರು ಎಣ್ಣೆ ಹಾಕ್ಕೋತಾ ಇದ್ದೀನಿ ನೋಡಿ ಫ್ರೆಂಡ್ಸ್. ಇದ್ರ ಮೇಲೆ ಎಣ್ಣೆ, ನೀರು, ಸಾಂಬಾರು ಪುಡಿ ಆಮೇಲೆ ತರಕಾರಿಗಳೆಲ್ಲ ಹಾಕ್ಕೊಂಡು ಇದು ಒಗ್ಗರಣೆಗೆ ಎತ್ತಿಟ್ಕೊಂಡಿರೋದು ಬೆಳ್ಳುಳ್ಳಿ, ಒಣಮೆಣಸಿನ್ಕಾಯಿ ಒಂದು 3 ಮತ್ತು ಕರಿಬೇವು, ಜೀರಿಗೆ, ಸಾಸಿವೆ, ಇಂಗು ಇಷ್ಟನ್ನು ಇಟ್ಕೊಂಡಿದ್ದೀನಿ. ಅದು ಸೈಡ್ಗಿಡೋಣ. ಫಸ್ಟ್ ಇದು ಕೂಗಿಸ್ಕೊಂಬರೋಣ. ಕೂಗಿಸ್ಕೊಂಡು ಒಗ್ಗರಣೆಗೆ ಇಟ್ಕೊಂಡು ಒಂದು ಸ್ವಲ್ಪ ಒಂದು 2-3 ಸ್ಪೂನ್ ಎಣ್ಣೆ ಹಾಕ್ಕೊಳ್ಳೋಣ. ಎಣ್ಣೆ ಹಾಕ್ಕೊಂಡು ಅದಕ್ಕೆ ಎಣ್ಣೆ ಕಾದ್ಮೇಲೆ ಅದೇ ಒಗ್ಗರಣೆಗೆ ಹೊಂದಿಸ್ಕೊಂಡಿದ್ದೀನಿ ಬೆಳ್ಳುಳ್ಳಿ, ಮೆಣಸಿನ್ಕಾಯಿ, ಸಾಸಿವೆ, ಇಂಗು ಎಲ್ಲ ಹಾಕ್ಕೊಳ್ಳೋಣ. ಅದೆಲ್ಲ ಹಾಕ್ಕೊಂಡಿದ್ದಾದಮೇಲೆ ಮತ್ತು ಇದಕ್ಕೆ ಸಾಂಬಾರು ಬೆಂದಿದೆಯಲ್ಲ ಅದಕ್ಕೆ ಸಾಂಬಾರು ಬೇಯಕ್ಕಿಟ್ಟಿದ್ದೀನಲ್ಲ ಸಾಂಬಾರು ಪುಡಿ ಎಲ್ಲ ಹಾಕಿ ಕುಕ್ಕರಲ್ಲಿ ಅದ್ರಲ್ಲಿ ಹಾಕೋಣ. ಇದು ಇನ್ನೂ ಸ್ವಲ್ಪ ಬೇಯಬೇಕು. ಸ್ವಲ್ಪ ಬೆಂದಿದೆ ಈಗ ಮತ್ತೆ ಹಾಕೋಣ ನೋಡಿ. ಸಾಂಬಾರಿಗೆ ಬೆಂದಿದೆ. ಈಗ ರೆಡಿಯಾಗಿದೆ ಸಾಂಬಾರದು. ರೆಡಿಯಾಗಿದೆ. ಆಯಿತು ಫ್ರೆಂಡ್ಸ್. ಇದು ಸಾಂಬಾರು ಮತ್ತೆ ಇನ್ನೊಂದು ಟೈಮ್ ಕೂಗಿಸ್ಕೊಂಡ್ವಿ. ಅದರಲ್ಲಿ ಒಂದು ಸ್ವಲ್ಪ ಸ್ಮ್ಯಾಶರಲ್ಲಿ ಸ್ವಲ್ಪ ಸ್ಮ್ಯಾಶ್ ಮಾಡಿಕೊಂಡ್ರೆ ಖಂಡಿತ ತುಂಬ ಚೆನ್ನಾಗಿರುತ್ತೆ. ಇದಕ್ಕೆ ಸೊಪ್ಪು ಬೇರೆ ಸೊಪ್ಪು ಬೇಕಾದ್ರೆ ಹಾಕ್ಕೊಬೋದು, ಬದನೇಕಾಯಿ ಹಾಕ್ಕೊಬೋದು. ಇದ್ರ ಜೊತೆಯಲ್ಲಿ ತುಂಬ ಟೇಸ್ಟಾಗಿರುತ್ತೆ. ತರಕಾರಿ ಏನು ಸೇರಿಸಿದ್ರೂ ಅದರದ್ದೇ ಆದ ಫ್ಲೇವರ್ ಬಿಡುತ್ತೆ. ಹಾಗಾಗಿ ಅದು ಸಪ್ರೇಟ್ ಟೇಸ್ಟ್ ಕೊಡುತ್ತೆ. ಇನ್ನೂ ಟೇಸ್ಟ್ ಹೆಚ್ಚುತ್ತೆ ತರಕಾರಿ ಪ್ರೆಸ್ ಮಾಡ್ದಂಗೆಲ್ಲನೂ. ನಾವು ಎಕ್ಸ್ಟ್ರಾ ತರಕಾರಿ ಹಾಕ್ದಂಗೆಲ್ಲನೂ ನಮ್ಗೆ ಇದಾಗುತ್ತೆ. ನಾನೇನು ಹಾಕಿಲ್ಲ. ಟೊಮೊಟೊ, ಆಲೂಗಡ್ಡೆ, ಆನಿಯನ್ ಫ್ಲವರ್ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಸಾಂಬಾರು ರೆಡಿ ಆಯಿತು. ಖಂಡಿತ ಮಾಡ್ಕೊಳ್ಳಿ. ತುಂಬ ಟೇಸ್ಟಾಗಿರುತ್ತೆ. ತಿನ್ನಿ. ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಫ್ರೆಂಡ್ಸ್. ಇದು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ. ಈ ವಿಡಿಯೋ ತುಂಬ ನಿಮಗೆ ಸ್ವಲ್ಪನಾದರೂ ಇಷ್ಟ ಆಯಿತು ಅಂತಂದರೆ ನೀವು ಖಂಡಿತ ಸಪೋರ್ಟ್ ಮಾಡಬೇಕು ಫ್ರೆಂಡ್ಸ್. ನೀವು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್. ಚಿಕ್ಕದಾಗೆಲ್ಲ ಮಿಸ್ ಮಾಡದೆ ತಿಂದು ಆರೋಗ್ಯನ ಕಾಪಾಡ್ಕೊಳ್ಳೋಣ. ನಮ್ಮ ಆರೋಗ್ಯ ನಮ್ಮ ಕೈಯಲ್ಲಿದೆ. ನಮ್ಮ ಅಂಗೈಯಲ್ಲೇ ನಮ್ಮ ಆರೋಗ್ಯನ. ಅಡುಗೆ ಮನೆಯಲ್ಲಿ ಇಲ್ಲದೇ ಇರೋ ಆರೋಗ್ಯದ ಸೊಲ್ಯೂಷನ್ ಎಲ್ಲೂ ಇಲ್ಲ. ಓಕೆ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಓಕೆ.